Hello everyone. So let's know a story today. And she was around 10 years girl, and she read Shakespeare's, you know, epic verses and Pope's, Homer's works, critiques and translations. And she read even some part of Paradise Lost. And she read the history of Britain, Rome, and Greece. Okay. She was very brilliant, and she was born to Edward Barrett, a man, a very strict man, and the smile and the happiness has to ask for his permission to enter the room. So he was so strict with his 12 children. ಸೊ 12 ಜನ ಮಕ್ಕಳು ಅವರಿಗೆ, ಎಡ್ವರ್ಡ್ ಬ್ಯಾರೆಟ್ಗೆ. ಆದರೆ ಯಾರಿಗೂ ಅವರು ಮದುವೆ ಆಗುವ ಪರ್ಮಿಷನನ್ನು ಕೊಟ್ಟಿರಲ್ಲ. ಒಂದು ನಗು ಕೂಡ ಒಂದು ರೂಮಲ್ಲಿ ಎಂಟರ್ ಆಗಬೇಕಂತ ಹೇಳಿದ್ರೆ ಅವರ ಪರ್ಮಿಷನನ್ನು ತಗೊಂಡು ಎಂಟರ್ ಆಗಬೇಕಾಗುತ್ತೆ. ಅಷ್ಟು ಸ್ಟ್ರಿಕ್ಟ್ ಪರ್ಸನ್, ವೆಲ್ದಿ ಮ್ಯಾನ್, ತುಂಬ ಶ್ರೀಮಂತರಾಗಿರ್ತಾರೆ. ಸೊ ಅವರ ಫಸ್ಟ್ನೇ ಮಗಳು, 12 ಮಕ್ಕಳಲ್ಲಿ ಫಸ್ಟ್ ಒನ್ ಎಲಿಜಬೆತ್ ಬ್ಯಾರೆಟ್. ಅಷ್ಟು ಚಿಕ್ಕ ಏಜಲ್ಲಿ 12 ವರ್ಷದ ಒಳಗೇನೆ ಶೇಕ್ಸ್ಪಿಯರ್ಸ್ದು ಪುಸ್ತಕಗಳನ್ನು ಓದಿರ್ತಾರೆ. ಪೋಪ್ಸ್ ಆ್ಯಂಡ್ ಹೋಮರ್ಸ್ದು ವ್ಯೂಸನ್ನು ಓದಿರ್ತಾರೆ. ಪ್ಯಾರಡೈಸ್ ಲಾಸ್ಟ್ ಅದರದ್ದು ಕೆಲವು ಪಾಠಗಳನ್ನು ಓದಿರ್ತಾರೆ. ಹಿಸ್ಟ್ರಿಯಲ್ಲಿ ತಗೊಂಡ್ರೆ ಬ್ರಿಟನ್ ಹಿಸ್ಟ್ರಿ, ರೋಮ್ ಹಿಸ್ಟ್ರಿ, ಗ್ರೀಸ್ ಹಿಸ್ಟ್ರಿಯನ್ನು ಓದಿರ್ತಾರೆ 10 ವರ್ಷದ ಒಳಗೆ. ಆ್ಯಂಡ್ 8ನೇ ವಯಸ್ಸಿನಲ್ಲಿ ಗ್ರೀಕ್ ಲ್ಯಾಂಗ್ವೇಜನ್ನು ಕಲಿತಾರೆ. 12ನೇ ವರ್ಷಕ್ಕೇ ಎಪಿಕ್ ವರ್ಸಸನ್ನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಎಪಿಕ್ ವರ್ಸಸ್ ಅಂತ ಹೇಳಿದರೆ ಹೀರೋಯಿಕ್ ಪರ್ಸನಾಲಿಟಿ ಸ್ಟೋರೀಸನ್ನು ಬರೆಯೋದು, ಸೂಪರ್ ನ್ಯಾಚುರಲ್ ಪವರ್ಸ್ ಬರೆಯೋದು, ಪವರ್ಸ್ ಸ್ಟೋರಿಗಳನ್ನು ಬರೆಯೋದು, ಈ ಥರ ತುಂಬ ಯುನೀಕ್ ಆಗಿರುವಂಥ ಸ್ಟೋರಿಗಳನ್ನು, ಪವರ್ಫುಲ್ ಕ್ಯಾರೆಕ್ಟರ್ ಇರೋವಂಥ, ಹೀರೋಯಿಸಮ್ ಇರೋವಂಥ ಸ್ಟೋರಿಗಳನ್ನು ಬರೆಯೋದು. ಸೊ ಶಿ ಸ್ಟಾರ್ಟೆಡ್ ಟು ಡೂ ದಟ್. ಆ್ಯಂಡ್ ಆಮೇಲೆ ಏನಾಗುತ್ತೆ, ಅವರಿಗೆ ಸ್ಪೈನಲ್ ಇಂಜುರಿ ಆಗುತ್ತೆ. ಆಮೇಲೆ ಅವರಿಗೆ ಲಂಗ್ಸ್ ಪ್ರಾಬ್ಲಮ್ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವರ ಪ್ರಪಂಚ ತುಂಬ ಚಿಕ್ಕದಾಗುತ್ತೆ. ಅವರು ಬೆಡ್ ಮೇಲೇ ಆಗ್ತಾರೆ. ಎಲಿಜಬೆತ್ ಬ್ಯಾರೆಟ್ ಎಲ್ಲದಕ್ಕೂ ಬೇರೆಯವರ ಹೆಲ್ಪನ್ನು ತಗೋಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಆ್ಯಂಡ್ ಅವರು ಒಂದು ರೂಮಲ್ಲೇ ಇರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಅವರು ಬರಿತಾ ಇದ್ದಂಥ ಇದು ಬರವಣಿಗೆ ಏನಾಗುತ್ತೆ, ಇಡೀ ಲಂಡನ್ನನ್ನು ಆವರಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟರಲ್ಲಿ 1845 ಒಂದು ವಿಂಟರ್ ಮಾರ್ನಿಂಗಲ್ಲಿ ಅವ್ರಿಗೆ ಒಂದು ಲೆಟರ್ ಬರುತ್ತೆ. ಆ ಲೆಟರಲ್ಲಿರುತ್ತೆ, ಐ ಆಮ್ ಇನ್ ಲವ್ ವಿತ್ ಯುವರ್ ವರ್ಸಸ್ ಮಿಸ್ ಬ್ಯಾರೆಟ್ ಅಂತ ಒಂದು ಲೆಟರ್ ಬರುತ್ತೆ. ಅದನ್ನು ಬರೆದಿರೋದು ರಾಬರ್ಟ್ ಬ್ರೌನಿಂಗ್. ಆ್ಯಂಡ್ ಆಫ್ಟರ್ ದ್ಯಾಟ್ ಅದರಲ್ಲಿ ಅಡ್ರೆಸ್ ಇರುತ್ತೆ. ಸೊ ಇಬ್ಬರು ಕೂಡ ಲೆಟರ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಡಜನ್ಸ್ ಆಫ್ ಲೆಟರ್ಸಿಂದ ಹಂಡ್ರೆಡ್ಸ್ ಆಫ್ ಲೆಟರ್ಸಿಗೆ ಅದು ಹೋಗುತ್ತೆ, ಎಕ್ಸ್ಚೇಂಜ್ ಆಗುತ್ತೆ. ಸೊ ಅವರದ್ದು ಲೆಟರ್ ಎಕ್ಸ್ಚೇಂಜ್ ಆ್ಯಂಡ್ ವರ್ಡ್ಸ್ಗಳು ಮತ್ತು ಟಾಪಿಕ್ಗಳು ಹೇಗಿರುತ್ತೆ ಅಂತ ಹೇಳಿದರೆ, ಇಟ್ ವಾಸ್ ಲೈಕ್ 2 minds and 2 souls on 1 paper. Okay, they started to write such a lot, but and they were in love almost. Okay, but the villain was ಎಲಿಜಬೆತ್ ಬ್ಯಾರೆಟ್. ಅವ್ರದ್ದು ಫಾದರ್ ಎಡ್ವರ್ಡ್ ಬ್ಯಾರೆಟ್ ಅವರು ಯಾರಿಗೂ ಮದುವೆ ಆಗೋದಕ್ಕೆ ಅವರು ಪರ್ಮಿಷನ್ ಕೊಡೋದಿಲ್ಲ, ಅವರ 12 ಮಕ್ಕಳಿಗೆ ಕೂಡ. ಸೊ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆಗಿದ್ದಂಥ ಎಲಿಜಬೆತ್ ಒಂದು 1846 ಒಂದು ಮಾರ್ನಿಂಗ್ ಹೇಳ್ತಾರೆ, ಎದ್ದು ರೆಡಿಯಾಗಿ ಅವರು ಸೀದಾ ಮನೆಯಿಂದ ಹೊರಗೆ ಬರ್ತಾರೆ. ಹೊರಗೆ ಬಂದು ಮತ್ತೆ ಅವರು ವಾಪಸ್ ಅವರ ತಂದೆ ಮನೆಗೆ ಹೋಗೋದೇ ಇಲ್ಲ. ಸೊ ಶಿ ವಿಲ್ ಗೋ ಆ್ಯಂಡ್ ಮೀಟ್ ರಾಬರ್ಟ್ ಬ್ರೌನಿಯನ್ನು ಮೀಟ್ ಮಾಡ್ತಾರೆ. ಸೊ ಅಲ್ಲಿಂದ ಅವರಿಬ್ಬರು ಹೋಗಿ ಮದುವೆ ಆಗ್ತಾರೆ. ಸೇಮ್ ಡೇ ದೇ ಗೆಟ್ ಮ್ಯಾರಿಡ್ ವೆನ್ ಶಿ ಲೆಫ್ಟ್ ದ ಹೌಸ್. ಆ್ಯಂಡ್ ದೇ ಲೆಫ್ಟ್ ಟು ಇಟಲಿ. ಅಲ್ಲಿಂದ ಇಟಲಿಗೆ ಬರ್ತಾರೆ. ಸೊ ಎಲಿಜಬೆತ್ ಬ್ರೌನಿಂಗ್ ಲೈಕ್ ಬ್ಯಾರೆಟ್ ಬ್ರೌನಿಂಗ್ಗೆ ಆಲ್ರೆಡಿ ಹೆಲ್ತ್ ಇಶ್ಯೂಸ್ ಇರುತ್ತೆ. ಆದರೆ ಫ್ಲಾರೆನ್ಸಿಗೆ ಬಂದ ಮೇಲೆ ಅಲ್ಲಿನ ಗೋಲ್ಡನ್ ಸನ್ ಆ್ಯಂಡ್ ಅಫ್ಕೋರ್ಸ್ ದ ಮೋಸ್ಟ್ ಲವಿಂಗ್ ಪಾರ್ಟ್ನರ್
ಅವರ ಜೊತೆಯಲ್ಲಿ ಇರೋದೇ ಒಂದು ಖುಷಿ ಸಂಭ್ರಮ ಆ ಥರ ಇದೆ. ಆ್ಯಂಡ್ ವಂಡರ್ಫುಲ್ ನೇಚರ್ ಆ್ಯಂಡ್ ಸೀಸನ್ಸ್. ಸೊ ದೇ ಎಂಜಾಯ್ ಅ ಲಾಟ್ ಆ್ಯಂಡ್ they'll have one son. After that, again, with the good health and good mindset, everything, she started to write again. ಮತ್ತೆ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಶಿ ರೈಟ್ಸ್ ಸಾನೆಟ್ಸ್ ಆಫ್ ದ ಪೋರ್ಚುಗೀಸ್ ಅನ್ನು ಬರೀತಾರೆ. ಅದಾದಮೇಲೆ ಅವರು ಹೌ ಡು ಐ ಲವ್ ದಿ ಲೆಟ್ ಮೀ ಕೌಂಟ್ ದ ವೇಸ್ ಅಂತ ಬರೀತಾರೆ. ಅದು ಇವತ್ತಿಗೂ ಕೂಡ ದ ವಂಡರ್ಫುಲ್ ಪಾಮ್ಸಲ್ಲಿ ಒಂದು, ಅದು ಆಲ್ ಟೈಮ್ ಪಾಮ್ಸ್ ಅಂತ ಹೇಳ್ಬೋದು ಅದನ್ನು. ಐ ಆಲ್ವೇಸ್ ಟೆಲ್ ಶೇಕ್ಸ್ಪಿಯರ್ಸ್ದು ವರ್ಕನ್ನು ನಾವು ಹೇಗೆ ಹೇಳ್ತೀವಿ, ಅಫ್ಕೋರ್ಸ್ ಶಿ ಈಸ್ ಇನ್ಸ್ಪೈರ್ಡ್ ಬೈ ಶೇಕ್ಸ್ಪಿಯರ್. ಆ್ಯಂಡ್ ಆಫ್ಟರ್ ದಟ್ ಅವರು ಇದು ಪಾಯಮ್ಸ್ ಮಾತ್ರ ಬರೆಯೋದಿಲ್ಲ, ಅದಾದ ನಂತರ ಅವರು ಲೇಬರ್ ಸಪೋರ್ಟಿಗೆ ಕೂಡ ಬರ್ತಾರೆ. ಎಲ್ಲಿ ಎನ್ಸ್ಲೇವ್ಡ್ ಲೇಬರ್ಸ್ ಇರ್ತಾರೆ ಬ್ರಿಟನ್ ಇದರಲ್ಲಿ, ಆ್ಯಂಡ್ ಚೈಲ್ಡ್ ಲೇಬರ್ ಕೂಡ, ದ ಕ್ರೈ ಆಫ್ ಚಿಲ್ಡ್ರನ್ ಅಂತ ಒಂದು ಪಾಮ್ ಬರೀತಾರೆ. ದೆನ್ ಶಿ ರೈಟ್ಸ್ ಅಬೌಟ್ ದ runaway slaves of Pilgrim's Points, at Pilgrim's Points and ಬರೀತಾರೆ. So like that she went on writing, and she dies in 1861, that is 29th Juneಗೆ ಅವರು ಡೆತ್ ಆಗುತ್ತೆ ಅವ್ರದ್ದು. ಆ್ಯಂಡ್ as Robert Browning says that she was smiling, she was happy, and she just died ಅಂತ. And the last word was said by Elizabeth Barrett Browning is like beautiful, means the life was beautiful. Okay, and she was born on 6th March 1806 ಅಲ್ಲಿ ಅವರು ಬಾರ್ನ್ ಆಗಿರ್ತಾರೆ, ಹುಟ್ಟಿರ್ತಾರೆ. ಆ್ಯಂಡ್ ಬೈ 1861 ಶಿ ವಿಲ್ ಡೈ. ಬಟ್ ವಂಡರ್ಫುಲ್ ಲೈಫ್ ಶಿ ಹ್ಯಾಡ್ with sorrows and with sugar and salty, we can say, with sorrows and even with joys she had. And she enjoyed even that, in that state also she enjoyed having such a lot health issues. Such wonderful works ಅನ್ನು ಅವರು ಪ್ರಪಂಚಕ್ಕೆ ಬಿಟ್ಟು ಹೋಗಿದ್ದಾರೆ. and it is most amazing because in this real world 30-40 ಆದ್ರೇ ಜನ ಅಂದ್ಕೊಳ್ತಾರೆ ಎವ್ರಿಥಿಂಗ್ ಈಸ್ ಓವರ್ ಅಂತ ಹೇಳಿ. ಬಟ್ ಎಲಿಜಬೆತ್ ಬ್ಯಾರೆಟ್ ಬ್ರೌನಿ ಅವ್ರದ್ದು ಆ್ಯಕ್ಚುಲ್ ಲೈಫ್ ಇನ್ ಫ್ಲಾರೆನ್ಸ್, ವೆನ್ ಶಿ ಲೆಫ್ಟ್ ಹರ್ ಫಾದರ್ಸ್ ಹೌಸ್ ಆ್ಯಂಡ್ ಮೂವ್ ಟು ಇಟಲಿ, at that time she was 40 years, okay, and she started to lead her life. Actually she chooses to be she chooses love over obedience. obedient ಆಗಿರೋದಕ್ಕಿಂತ ಪ್ರೀತಿಯಲ್ಲಿರೋದು ಗುಡ್ ಅಂತ ಅವರಿಗೆ ಅನಿಸುತ್ತೆ. ಚಾಯ್ಸ್ ವಾಸ್ ಹರ್ಸ್. ಆ್ಯಂಡ್ ಫ್ರೀಡಮನ್ನು ಎಂಜಾಯ್ ಮಾಡೋದು, ಸೆಕ್ಯೂರ್ಡ್ ಆಗಿರೋದಕ್ಕಿಂತ, ಸೇಫ್ ಝೋನಲ್ಲಿ ಇರೋದಕ್ಕಿಂತ ಫ್ರೀಡಮನ್ನು ಎಂಜಾಯ್ ಮಾಡೋದು ವಂಡರ್ಫುಲ್ ಅಂತ ಅವರಿಗೆ ಅನಿಸುತ್ತೆ. ಸೊ ಹರ್ ಪಾಯಿಂಟ್ ಆಫ್ ವ್ಯೂ ಅಬೌಟ್ ದ ಲೈಫ್ ವಾಸ್ ರಿಯಲಿ ವಂಡರ್ಫುಲ್. So with this story I am going to end here. So she is the most amazing figure in the literary field, and we always remember her for her work, for her fights for labors, child labor and all. Okay then, have a great time. See you with another video.